ಏನೋ ಅವನು ಕಾಟಾಚಾರಕ್ಕೆ ನಿಮಗೆ ತಟ್ಟೆಯಲ್ಲಿ ಒಂದು ತನ್ನ ಕಲ್ತ್ಕೊಂಬಂದ ಅಂತ ಕಾಣಿಸುತ್ತೆ. ನಿಮಗೆ ಬೇರೆ ಏನೂ ಕೆಲಸ ಇಲ್ವಾ? ನಮ್ಮ ರೂಮಲ್ಲಿ ಏನು ನಡೆಯುತ್ತೆ, ನಾನು ಸುಬ್ಬುಗೆ ಏನು ಮಾತಾಡ್ತೀವಿ ಅನ್ನೋದನ್ನ ನೋಡೋದಷ್ಟೇ ನಿಮ್ಮ ಕೆಲಸನಾ? ಹಾಗೇನಿಲ್ಲ ಮೇಡಮರೇ. ಈಗ ವಿಷಯ ಏನು ಅಂತ ತಿಳ್ಕೊಂಡ್ರೆ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಸಮಸ್ಯೆ ಏನು ಅಂತ ಅರ್ಥ ಆದ್ರೆ ಅರ್ಥ ಮಾಡ್ಕೊಂಡು ಅದನ್ನ ಬಗೆಹರಿಸೋಕೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಈಗ ನನ್ನ ಸುಬ್ಬು ಮಧ್ಯೆ ಯಾವ ಸಮಸ್ಯೆನೂ ಇಲ್ಲ. ಹಂಗಂತ ಹೇಳ್ಬಿಟ್ರೆ ನಂಬ್ಬಿಡ್ತೀನಾ? ಮೇಡಮ್ಮರೇ, ನೀವೇನೇ ಹೇಳಿ ನಾನು ಮಾತ್ರ ಈ ಮಾತನ್ನು ಒಪ್ಕೊಳ್ಳಲ್ಲ. ಎಲ್ಲ ಗಂಡಸರು ಹಿಂಗೆ ಅದು ಹೆಂಗೋ ಎದೇನು ಹೇಳ್ತಾರಲ್ಲ ಮೇಡಮರೇ, ಮ್ಯಾನ್ ವಿಲ್ ಬಿ ಮ್ಯಾನ್, ಮೆನ್ ವಿಲ್ ಬಿ ಮೆನ್. ಕರೆಕ್ಟಾ? ಹಂಗೆ ಮೇಡಮರೇ. ಇಷ್ಟೆಲ್ಲ ನಡೆದ್ರೂ ಈ ಕಾರ್ತಿಕೇಯ ಬದಲಾಗಿದ್ದಾನೆ ಅಂತ ನಿಮಗೆ ಅನ್ನಿಸ್ಲಿಲ್ಲ ಅಂದರೆ, ಒಂದು ನಿಮ್ಮ ಮನಸ್ಸಿಗೆ ನೀವು ಮೋಸ ಮಾಡ್ಕೋತಿದ್ದೀರಾ ಅಥವಾ ನಿಮಗೆ ನೀವೇ ಸುಳ್ಳು ಹೇಳ್ಕೊಂಡು ದ್ರೋಹ ಮಾಡ್ತಿದ್ದೀರಾ. ಈಗ ಏನು ಹೇಳೋಕೆ ಹೊರಟಿದ್ದೀರಾ ನೀವು? ಅಕ್ಕ ಈಗ ಬಂದ್ರಿ ನೋಡಿ ಪಾಯಿಂಟ್. ನೋಡಿ ಮೇಡಮರೇ, ಈಗ ಈ ಗಂಡಸು ಒಂಥರ ಹರಿಯೋ ನೀರಿದ್ದಂಗೆ. ಎಲ್ಲಿ ಹಳ್ಳ ದಿಣ್ಣಿ ತೆಗ್ಗು ಇರುತ್ತೋ ಅಲ್ಲೆಲ್ಲ ಹೊರ್ಕೊಂಡು ಹೋಗ್ಬಿಡುತ್ತೆ. ಗಂಡಸರು ಹಂಗೇನೆ, ಅವ್ರನ್ನ ಹರಿಯಕ್ಕೆ ಬಿಟ್ಟುಬಿಟ್ರೆ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಹೊರ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಅಣೆಕಟ್ಟು ಕಟ್ಟಬೇಕು. ಅಣೆಕಟ್ಟು ಕಟ್ಟಿ ಅವ್ರನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಹಿಡ್ಕೊಂಡ ಮೇಲೆ ನಮಗೆ ಹೇಗೆ ಬೇಕೋ ಹಾಗೆ ಬಳಸ್ಕೋಬೇಕು. ನಂಗೆ ಅರ್ಥ ಆಗಲಿಲ್ಲ. ಅಂದರೆ ಗಂಡಸಿನ ಮನಸ್ಸು ಮಹಾ ಚಂಚಲ. ಈಗ ಗಂಡಸರ ಕೈಲಿ ಫೋನ್ ಕೊಡೋದು ಅಂದರೆ, ಈ ಮಂಗನ ಕೈಲಿ ಮಾಣಿಕ್ಯ ಇರೋದು ಒಂದೇ, ಗಂಡಸರ ಕೈಲಿ ಫೋನ್ ಇರೋದು ಒಂದೇ. ಯಾವುದಕ್ಕೂ ಮೇಡಮರೇ, ಕಟ್ಕೊಂಡಿರೋರ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಇಲ್ಲಾಂದರೆ ಕಣ್ಣಿಗೆ ಕಾಣಿಸ್ದಂಗೆ ಕಾಣೆ ಆಗ್ಬಿಡ್ತಾರೆ. ನಾನು ನನ್ನ ಗಂಡನ್ನ ಹಾಗೆ ತಾನೇ ಕಳ್ಕೊಂಡಿದ್ದು. ನನ್ನ ಸಂಸಾರ ಆದಾಗ ನಿಮ್ಮ ಸಂಸಾರ ಆಗಬಾರ್ದು. ಏನೋ ಕಣ್ಣಿಡ್ಬೇಕಾ? ಹಾಂ ಮೇಡಮರೇ, ಈಗ ಗಂಡ ಹೆಂಡತಿ ಅಂದಮೇಲೆ ಹೆಂಡತಿ ಗಂಡನ ಮೇಲೆ ಕಣ್ಣಿಡಿದ್ರಲ್ಲಿ ತಪ್ಪೇನಿಲ್ಲ. ಎಲ್ಲೋಗ್ತಾನೆ, ಏನು ಮಾಡ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ ಅಂತ ಕೇಳಿದ್ರು ನಮ್ಮ ಜನ್ಮಸಿದ್ಧ ಹಕ್ಕು. ಕೇಳಬೇಕಾಗತ್ತೆ ಮೇಡಮರೇ. ಕೆಲವೊಂದು ಸರಿ ಕಟ್ಕೊಂಡ ಗಂಡನಿಗೆ ಹೆಂಡತಿ ಮೇಲೆ ತಾತ್ಸಾರ ಬಂದಿದೆ ಅಂದರೆ ಅವರಿಬ್ಬರ ಮಧ್ಯೆ ಮೂರನೆಯವರ ಪ್ರವೇಶವಾಗಿದೆ ಅಂತ ಅರ್ಥ. ತಿನ್ನೋ ಅನ್ನನ ಕಸ್ಕೊಳಕ್ಕೆ ಇನ್ನೊಬ್ರು ಬಂದಾಗ, ಗಂಡ ತೋರಿಸೋ ಪ್ರೀತಿನ ಇನ್ನೊಬ್ರು ಕಸ್ಕೊಳಕ್ಕೆ ಬಂದಾಗ ನಮಗೆ ಸಿಗೋದು ಖಾಲಿ ತಟ್ಟೆ, ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ. ನನಗೇನೋ ಡೌಟು, ಕಾರ್ತಿಕೇಯನ ಮನಸ್ಸು ನಿಮಗಿಂತ ಹೆಚ್ಚಿಗೆ, ಅಂದರೆ ಅವನ ಗಮನ ನಿಮಗಿಂತ ಹೆಚ್ಚಿಗೆ ಬೇರೆ ಕಡೆ ಎಲ್ಲೋ ಇದೆ. ನಿಮ್ಮನ್ನೂ ಮೀರಿಸೋಂಥವ್ರು ಯಾರಾದರೂ ಸಿಕ್ಕಿದಾರೋ ಏನೋ? ಹಲೋ, ಬಂದೆ ಬರ್ತಾ ಇದ್ದೀನಿ ಸರ್, ಬಂದೆ. ಹಾಂ ಮೇಡಮ್, ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೊರಟ್ಬಿಡ್ತೀನಿ. ಸುಬ್ಬು, ಒಂದು ನಿಮಿಷ. ಎಲ್ಲಿಗೆ ಹೋಗ್ತಿದ್ದೀನಿ ನೀವು? ಏನು ಕೆಲಸ? ನೀನು ಅವಾಗಲೇ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಿದ್ಯಲ್ಲ, ಯಾರದು? ನೀನು ಯಾವ ಕೆಲಸಕ್ಕೆ ಹೋಗ್ತಿದ್ಯಾ, ಎಲ್ಲಿ ಹೋಗ್ತಿದ್ಯಾ? ನನಗೆಲ್ಲ ಡೀಟೇಲ್ಸು ಬೇಕು, ಹೇಳು.